ರಿಜಿಸ್ಟ್ರೇಷನ್ ಫೀಸ್ ಹೈಕ್ ಆಗಿರೋದನ್ನ ಕೇಳಿ ನಿಮಗೆಲ್ಲ ಶಾಕ್ ಆಗಿದೆಯಾ? ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಕಡೆಯಿಂದ ನಿಮಗೆಲ್ಲ ಒಂದು ಸ್ಪೆಷಲ್ ಆಫರ್ನ ತಂದಿದ್ದೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸರ್ಕಾರ ಇದೀಗ ಆಸ್ತಿ ಖರೀದಿದಾರರಿಗೆ ಒಂದು ಬಿಗ್ ಶಾಕ್ನ ಕೊಟ್ಟಿದೆ. ಕಳೆದ ವರ್ಷ ಸರ್ಕಾರ ಪ್ರತಿಯೊಂದು ಪ್ರಾಪರ್ಟಿಗೂ ಈ ಖಾತಾನ ಕಡ್ಡಾಯ ಮಾಡಿತ್ತು. ನಂತರ ಏಪ್ರಿಲ್ ತಿಂಗಳಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ನ ಹೆಚ್ಚಳ ಮಾಡ್ತು. ಅದರ ಹಿಂದೆನೇ ಇವಾಗ ರಿಜಿಸ್ಟ್ರೇಷನ್ ಚಾರ್ಜಸ್ ಕೂಡ ಹೆಚ್ಚಳ ಮಾಡಿದೆ. ಆಸ್ತಿ ಖರೀದಿ ಮಾಡೋ ವೇಳೆ ಮನೆ, ಫ್ಲ್ಯಾಟ್, ಸೈಟ್, ವಿಲ್ಲಾಗಳಂತಹ ಸ್ಥಿರಾಸ್ತಿಗಳಿಗೆ 1% ನೋಂದಣಿ ಶುಲ್ಕವನ್ನು 2% ಹೆಚ್ಚಳ ಮಾಡಿದೆ. ಇದಕ್ಕೂ ಮುಂಚೆ 6.6% ನೋಂದಣಿ ಶುಲ್ಕವನ್ನು ಈಗ 7.6% ಹೆಚ್ಚಳ ಮಾಡಿದೆ. ಎಕ್ಸಾಂಪಲ್, ನೀವೊಂದು ಕೋಟಿಗೆ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ದೆ ಆದರೆ ಅಲ್ಲಿ ರಿಜಿಸ್ಟ್ರೇಷನ್ ಚಾರ್ಜ್ ಬಂದು ಈ ಹಿಂದೆ ನಿಮಗೆ 6,60,000 ಚಾರ್ಜಸ್ ಆಗ್ತಿತ್ತು. ಆದರೆ ಈಗ ಅದು 7,60,000ಕ್ಕೆ ಹೆಚ್ಚಳ ಆಗಿದೆ. ಈ ನಿರ್ಧಾರ ಬಂದು ಜನಸಾಮಾನ್ಯರಿಗೆ ತುಂಬ ಅಸಮಾಧಾನನ ಉಂಟು ಮಾಡಿದೆ. ಆದರೆ ಸರ್ಕಾರ ಏನು ಹೇಳ್ತಿದೆ ಅಂದರೆ, ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಇದು ಕಡಿಮೆನೇ ಅಂತ. ಆ್ಯಂಡ್ ನೀವೇನಾದರೂ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಆದಷ್ಟು ಬೇಗ ಪರ್ಚೇಸ್ ಮಾಡಿ. ಯಾಕೆಂದರೆ ಯಾವ ಟೈಮಲ್ಲಿ ಸರ್ಕಾರ ಯಾವ ರೇಟ್ನ ಹೈಕ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ದಿನದಿಂದ ದಿನಕ್ಕೆ ಪ್ರಾಪರ್ಟಿ ರೇಟ್ ಕೂಡ ಹೈಕ್ ಆಗ್ತಾ ಹೋಗ್ತಿರುತ್ತೆ, ಹಾಗೆ ರಿಜಿಸ್ಟ್ರೇಷನ್ ಚಾರ್ಜಸ್ ಕೂಡ ಹೈಕ್ ಆಗ್ತಾ ಹೋಗ್ತಿರುತ್ತೆ. ಹಾಗೆ ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಕಡೆಯಿಂದ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ದೆ ಆದರೆ ವಿತಿನ್ 1 ವೀಕ್ ಒಳಗಡೆ ನಿಮಗೆ ಡಾಕ್ಯುಮೆಂಟೇಷನ್ ವರ್ಕ್ ಎಲ್ಲನೂ ನಾವು ಫ್ರೀಯಾಗಿ ಪ್ರೊವೈಡ್ ಮಾಡ್ತಿದ್ದೀವಿ. ಆ್ಯಂಡ್ ನಿಮಗೆ ಬಜೆಟ್ಗೆ ತಕ್ಕಂತೆ ಹಾಗೂ ಅಗತ್ಯಕ್ಕೆ ತಕ್ಕಂತೆ ಪ್ರಾಪರ್ಟಿನ ಖರೀದಿ ಮತ್ತು ಮಾರಾಟಕ್ಕೂ ಮುಂದಾಗ್ತೀವಿ. ಸೊ ಲೇಟ್ ಮಾಡದೆ ಆದಷ್ಟು ಬೇಗ ಬಂದು ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಆಫೀಸ್ನ ವಿಸಿಟ್ ಮಾಡಿ. ಇಲ್ಲ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲರ್ ವಾಟ್ಸಪ್ ಮಾಡಿ ನಿಮ್ಮ ಸ್ಲಾಟ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಧನ್ಯವಾದಗಳು.